ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇವೆ. ಇವರಿಬ್ಬರು ಏನೇನು ಮಾಡಿದ್ದಾರೆ ಗೊತ್ತಿದೆ. ಈಗ ಏನ್ ನಡೀತಾ ಇದೆಯಲ್ಲ, ಇದು ಪ್ರಾಯಶ್ಚಿತ್ತ ಮುಂದೆ ಏನ್ ನಡೀದೆ ಅನ್ನೋದನ್ನ ಕಾದು ನೋಡೋಣಂತೆ. ಈ ಅಧಿಕಾರಿಗಳಿಗೂ ಹೇಳ್ತೇನೆ, ಯಾವ ಪಟ್ಟಿಗೆ ನಡ್ಕೋತಾ ಇದ್ದೀರಿ. ನಾನು ಇಲ್ಲಿ ಚನ್ನಪಟ್ಟಣದ ಅಧಿಕಾರಿಗಳಿಗೆ ಹೇಳ್ತಾ ಇಲ್ಲ, ಇವೇನೋ ಘಟನೆಗಳು ನಡೀತಾವಲ್ಲ. ಆಮೇಲೆ ಅದು ಯಾವ್ದೋ ಪಾಪ ಚಿತ್ರನಟ ಕುಮಾರಸ್ವಾಮಿ ಡೆಲ್ಲಿಯಿಂದ ಕೂತ್ಕೊಂಡು ಅಧಿಕಾರಿಗಳಿಗೆ ಹೇಳ್ಬಿಟ್ಟು ನಾನು ಅರೆಸ್ಟ್ ಮಾಡಿಸಿದ್ದೀನಿ ಅಂತ ಅದಿನ್ನೊಂದು ಕತೆ ಕಟ್ತಾರೆ. ನನಗೆ ಸಂಬಂಧ ಇಲ್ಲದೆ ಇರೋದು ಯಾವ ಮಟ್ಟಕ್ಕೆ ನಡೀತಾ ಇದೆ. ನನ್ನ ಬೆಳೆಸಿರ್ತಕ್ಕಂಥ ಜನರ ಮುಂದೆ ಹೇಳ್ತೇನೆ, ಈ ಜಿಲ್ಲೆಯ ಜನ, ಅಲ್ಲಿ ಹುಟ್ಟಿದ್ದೆ ನಾನು ಹೊಳೆನರಸೀಪುರದಲ್ಲಿ. ಈ ಜಿಲ್ಲೆಯ ಜನ ನನಗೆ ರಾಜಕೀಯವಾಗಿ ಜನ್ಮ ಕೊಟ್ಟಿರ್ತಕ್ಕಂಥವ್ರು ನೀವು ನನ್ನ ಭಾಗದ ದೇವರು ಅಂತಕ್ಕಂಥ ನನ್ನ ಹೃದಯದಲ್ಲಿ ಇಟ್ಕೊಂಡಿರ್ತಕ್ಕಂಥವನು ಈ ಜಿಲ್ಲೆಯ ಜನರ ಬಗ್ಗೆ. ಇವತ್ತು ರಾಮನಗರ ನಾನು ದೇವೇಗೌಡರು ಬರೋವರೆಗೆ ಆ ಕ್ಷೇತ್ರ ಹೇಗಿತ್ತು, ಇವತ್ತು ಯಾವ ಮಟ್ಟಕ್ಕೆ ಇವತ್ತು ಅಭಿವೃದ್ಧಿ ಆಯಿತು. ಈ ಅಣ್ಣ ತಮ್ಮಂದ್ರು ಬಂದದಕ್ಕೆ ಇದು ಮಾಡಿದ್ರ ಅಭಿವೃದ್ಧಿನ? ಚನ್ನಪಟ್ಟಣಕ್ಕೆ ಇವ್ರ ಕೊಡುಗೆ ಏನು? ಇವತ್ತಲ್ಲಿ ನಿಮ್ಮ ಪೊಲೀಸ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಹತ್ರ 75 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೊದಲನೇ ಹಂತದಲ್ಲಿ ನನ್ನ ರೈತರಿಗೋಸ್ಕರವಾಗಿ ರೇಷ್ಮೆಯ ಇಂಟರ್ನ್ಯಾಷನಲ್ ಮಾರ್ಕೆಟ್ನ ಮಟ್ಟದಲ್ಲಿ ಇವತ್ತು ಏಷ್ಯಾ ಖಂಡದಲ್ಲೇ ದೊಡ್ಡ ಒಂದು ಮಾರ್ಕೆಟ್ ಅನ್ನ ಇವತ್ತು ನಾನಲ್ಲಿ ನಿರ್ಮಾಣ ಮಾಡತಕ್ಕಂಥ ನಿರ್ಧಾರ ಮಾಡಿಸಿದ್ರೆ ನಮ್ಮ ರೈತರ ಬದುಕಿಗೆ ಮಾಡಿಸಿರ್ತಕ್ಕಂಥದ್ದು ನಾನು. ಇಲ್ಲಿ ನಮ್ಮ ಮ್ಯಾಂಗೋ ಪ್ರೊಸೆಸಿಂಗ್ ಯೂನಿಟ್ ನ 20 ಕೋಟಿ ವೆಚ್ಚದಲ್ಲಿ ಇವತ್ತಲ್ಲಿ ಕೆಲಸ ನಡೀತಾ ಇದ್ರೆ ನನ್ನ ರೈತರಿಗೋಸ್ಕರವಾಗಿ ಕಾರ್ಯಕ್ರಮ ಮಾಡಿರೋದು ನಾನು. ರಾಜೀವ್ ಗಾಂಧಿ ಹೆಲ್ತ್ ಯೂನಿವರ್ಸಿಟಿ 2006ರಲ್ಲಿ ಬರಬೇಕಾಗಿತ್ತು, ಇವತ್ತು ಮಾಡಕ್ಕಾಗಿಲ್ಲ. ಇವತ್ತಲ್ಲಿ 1000 ಬೆಡ್ಡಿನ ಆಸ್ಪತ್ರೆ ಐತಿದ್ರೆ ನೀವು ಬೆಂಗಳೂರಿಗೆ ಹೋಗ್ಬೇಕಾಗಿತ್ತ? ನಿಮ್ಮ ಕುಟುಂಬದಲ್ಲಿ ಕಾಯಿಲೆಗಳು ಬಂದು ಬೆಂಗಳೂರಿಗೆ ಹೋಗೋದ್ರೊಳಗೆ ಎಷ್ಟಾದ್ರು ಪ್ರಾಣ ಹೋಗಿದೆ ನನಗೆ ಗೊತ್ತಿದೆ. ನನಗೆ ಇಂಥ ಪರಿಸ್ಥಿತಿಯಲ್ಲಿ ಇದ್ದೇವೆ. ಆದ್ರೆ ಒಂದ್ ಹೇಳ್ತೀನಿ, ದೇವೇಗೌಡಂದು ಕುಮಾರಸ್ವಾಮಿದು ಮುಗದೇ ಹೋಯ್ತು ರಾಜಕೀಯ, ಜನತಾದಳ ಮುಗಿಸೇ ಇದ್ದೇವೆ ಅಂದ್ರಲ್ಲ. ಇವತ್ತು ನಿದ್ದೆಗೆಟ್ಟಿದ್ದಾರೆ ಅವರು. ಯಾವ ರೀತಿ ಕುಮಾರಸ್ವಾಮಿ ಮುಗಿಸಬೇಕು ಅಂತ ಹೇಳಿ ಇವತ್ತೇನು ಹೊರಟಿದ್ದಾರೆ ಕಳೆದ 2 ತಿಂಗಳಿಂದ. ಕುಮಾರಸ್ವಾಮಿ ಮುಗಿಸೋದಕ್ಕೆ ಹಣ ಬರಕ್ಕೆ ಇವರ ಬರೆಯವರು. ನಮಗೆ ಜನ್ಮ ಕೊಟ್ಟಿರ್ತಕ್ಕಂಥ ದೇವರು ಎಲ್ಲೋ ಇದ್ದಾನೆ. ರಾಜಕೀಯ ಶಕ್ತಿ ತುಂಬಿರತಕ್ಕಂಥ ನೀವಿದ್ದೀರಿ. ಆ ಶಕ್ತಿ ನಿಮ್ಮ ಕೈಲಿದೆ, ನಿಮ್ಮ ಕೈಲಿ ಆ ಶಕ್ತಿ ಇರೋದು. ಇಂಥವ್ರು 100 ಜನ ಹುಟ್ಟು ಬಂದರೂ ನಮ್ಗೇನು ಮಾಡೋಕ್ಕಾಗಲ್ಲ. ನನಗೆ ಆ ನಂಬಿಕೆ ಇದೆ. ನೋಡೋಣಂತೆ, ಹೆದರ್ಕೊಂಡು ಹೋಗಲ್ಲ. ಇಲ್ಲಿ ಪಾಪ ಈಗ ಎಂಥದೋ, ಈಗ ನೋಡಿ, ಈಗ ಎಲ್ಲ ನಮ್ಮ ಅಧಿಕಾರಿಗಳು ಕೂತ್ಕೊಂಡು ಏನು ಮದುವೆ ಮನೆದು ಇನ್ವಿಟೇಷನ್ ಕವರ್ಗೆ ಹಾಕ್ಬೋತಾರಲ್ಲ, ಮದುವೆ ಮನೆ ಇನ್ವಿಟೇಷನ್ ಮನೇಲಿ ನೀವು ಕುಟುಂಬದಲ್ಲಿ ನಮ್ಮ ಹೆಣ್ಣು ಮಕ್ಕಳೆಲ್ಲ ಕೂತ್ಕೊಂಡು ಅರಶಿನ ಹಚ್ಚಿ ಆ ಕಡೆ ಮೂಲೆಗೆ ಅಕ್ಕಿ ಕಾಳಿಟ್ಟು ಇನ್ವಿಟೇಷನ್ ಕವರ್ಗೆ ಹಾಕ್ಬಿಟ್ಟು ಎಲ್ಲ ಮನೆಗೆ ಹಿಂತಿರಲ್ಲ. ಹಂಗ್ ಪಾಪ ಶುರುವಾಗಿದೆ ಈಗ. ಇಷ್ಟು ದಿವಸ ಇರಲಿಲ್ಲ. ಇಡೀ ರಾಜ್ಯದಲ್ಲಿ ಇದಕ್ಕೆ ಕೆಲಸ ಮಾಡ್ತಾವ್ರ? ಇಡೀ ರಾಜ್ಯ ಜನತೆಗೆ ಈ ತರ ಕೊಡ್ತಾವ್ರ? ಬಾಗಿಲಿಗೆ ಬಂತು ಸರ್ಕಾರ, ಸೇವೆಗೆ ಇರಲಿ ಸಹಕಾರ. ಇವ್ರು ಸೇವೆ ಮಾಡಕ್ ನಿಮ್ ಸಹಕಾರ ಬೇಕಂತೀಗ ಇಲ್ಲಿ ಹೇಳೋರು ಪಾಪ. ಕರ್ನಾಟಕ ಸರ್ಕಾರವು ಬಡವರಿಗೆ ಸಹಾಯವಾಗಲೆಂದು ವಿವಿಧ ಯೋಜನೆಗಳನ್ನು ಜಾರಿಗೊಳಿಸಿರುತ್ತದೆ. ನನಗೆ ಈ ಕೆಳಕಂಡ ಯೋಜನೆಯನ್ನು ಪಡೆಯಲು ಸಾಧ್ಯವಾಗಿರುವುದಿಲ್ಲ. ಆದ್ದರಿಂದ ಈ ಕೆಳಕಂಡ ಯೋಜನೆ ಪಡೆಯಲು ದಾಖಲೆಗಳೊಂದಿಗೆ ಅರ್ಜಿ ಸಲ್ಲಿಸುತ್ತಿದ್ದು, ದಯಮಾಡಿ ಸೂಕ್ತ ಪರಿಹಾರ ಒದಗಿಸಲು ತಮ್ಮಲ್ಲಿ ಕೋರುತ್ತೇನೆ. ಇದು ನೀವು ನಿಮ್ಮ ಪರವಾಗಿ ಅವರೆಲ್ಲ ಟೈಪ್ ಮಾಡಿಕೊಡ್ತಾವ್ರು ನಿಮಗೆ. ಇಡೀ ಮನೆಗೆ ಹಂಚ್ತಾವ್ರಿಗೆ ಚನ್ನಪಟ್ಟಣದಲ್ಲಿ. ಇದನ್ನ ಮನೆಗೆ ಹಂಚ್ತಾವ್ರೀಗ. ಹೋದ ವರ್ಷದಲ್ಲೇ ಹಂಚಿಬಿಟ್ಟಿದ್ರೆ ಇನ್ನೂ ಸುಲಭವಾಗಿ ಇನ್ನೊಂದು 10,000 ಓಟ್ ತಗೊಳಕ್ ಆಯ್ತಿರ್ಲಿಲ್ವಾ? ಪಾಪ ಚುನಾವಣೆಯಲ್ಲಿ ಈಗ ಏನಾಗಿದೆ, ಇದು ಹೋದ ಚುನಾವಣೆಗಿಂತ 6 ತಿಂಗಳ ಮುಂಚೆನೆ ಮಾಡಿದ್ರೆ ಇನ್ನೊಂದು 10,000 ಓಟ್ ಜಾಸ್ತಿ ಬರೋದು. ಈಗ ಪಾಪ ಬಂದವರಿಗೆ ಚನ್ನಪಟ್ಟಣಕ್ಕೆ ಇಲ್ಲಿ ವಿಳಾಸ, ನಿಮ್ಮದು ಹೆಸರು, ಮೊಬೈಲ್ ಸಂಖ್ಯೆ, ಆಧಾರ್ ಪಡಿತರ, ಚುನಾವಣಾ ಗುರುತಿನ ಚೀಟಿ ಸಂಖ್ಯೆ ನಮೂದಿಸುವುದು, ವಿಧವಾ ವೇತನ, ಅಂಗವಿಕಲರ ವೇತನ, ಸಂಧ್ಯಾ ಸುರಕ್ಷಾ ಯೋಜನೆ, ಇತರ ಪಿಂಚಣಿ ಯೋಜನೆ, ಪಾಣಿ ತಿದ್ದುಪಡಿ, ಪೋಡಿ ಎಲ್ಲಿದೆ ಕಾನೂನಲ್ಲಿ? ಎಲ್ಲಿಂದ ಪೋಡಿ? ಇವರು ಅಧಿಕಾರಿಗಳಿಗೆ ಎಷ್ಟು ದಿವಸದಲ್ಲಿ ಮಾಡಿಕೊಡ್ತಾರೆ? ಮಾಡಕ್ ಸಾಧ್ಯವ? ನಾನು ನೋಡಿದ್ದೀನಿ ಈ ಪೋಡಿ ಕತೆ.
ಈ ಕಥೆನೂ ನೋಡಿದ್ದೀನಿ ಇಲ್ಲಿ ಹೆಂಗೆ ನಡ್ಕೊಂಡವ್ರೆ ಅಂತ. ಏನ್ ಅಧಿಕಾರಿಗಳು 2 ದಿವಸದಿಂದ ಕಚೇರಿಯಲ್ಲಿ ಕೂತ್ಕೊಂಡು ಇದನ್ನ ಕವರ್ಗ ಏನ್ ತುರ್ಕಿ ಈಗೆಲ್ಲ ಹಳ್ಳಿ ಮೇಲೆ ಬದ್ದವ್ರಿ ಈಗ. ಇಲ್ಲ ನೋಡಿದ್ರೆ ಬಾಗಿಲಿಗೆ ಬಂತು ಸರ್ಕಾರ, ನಿಮ್ಗಳದೇ ಸೈನು ಎಲ್ಲ ಹೆಬ್ಬೆಟ್ ಬೇರೆ ಒತ್ತಿಸ್ಕೊಂಡವ್ರೀಗ. ಇಲ್ಲಿ ನೋಡಿ, ಇಲ್ಲಿ ಪಾಪ ಹೆಣ್ಮಕ್ಳು ನಿಲ್ಲಿಸ್ಕೊಂಡು ಈ ಫೋಟೋ ಬೇರೆ ನಿಮ್ದೆಲ್ಲ ತಗೊಂಡಿದೀವಿ ಅಂತ ಹೇಳಿ ಅವ್ರಿಗೆ ಕೊಡ್ಬೇಕಲ್ಲ ಅಲ್ಲಿ. ಅದಕ್ಕೆ ನಮ್ಮ ಅಧಿಕಾರಿಗಳಿಗೆ ಈ ಗುಲಾಮ್ತನ ಎಷ್ಟು ವರ್ಷ ನಡೆಸ್ತೀರಿ ನೀವು? ಇವ್ರು ಬಂದೇಳಿ ಕೆಲಸ ಮಾಡ್ಬೇಕಾ? ನಿಮಗೆ ಕೆಲಸ ಕೊಟ್ಟಿರೋದು ಯಾಕೆ ಅಧಿಕಾರಿಗಳಿಗೆ? ದಿನ ಅಲ್ಲಿ ನಿಮ್ಮ ಕಚೇರಿ ಒಳಗೆ ಹಳ್ಳಿಯಿಂದ ಬಸ್ ಚಾರ್ಜ್ ದುಡ್ಡಿರೋದಿಲ್ಲ. ಯಾವುದೋ ಒಂದು ಮನೆಯಲ್ಲಿ ಖಾತೆ ಮಾಡಿಸ್ಕೊಳ್ಳೋಕ್ಕೋ ಮಗದಕ್ಕೋ ಅಣ್ಣ ತಮ್ಮದ್ರು ಹೊಡೆದಾಡ್ಕೊಂಡು ಬಂದ್ರೆ ದುಡ್ಡು ಸಲ ನಿಂತ್ಕೊತೀರಿ ಕಾಂಪಿಟೇಷನ್ ಮಾಡಿ. ಈಗ ಇವ್ರು ಯಾರೋ ಗುಟ್ರಿ ಹಾಕವ್ರೆ ಅಂತೇಳಿ ಎದುರಿಸವ್ರೆ ಅಂತ ಹೇಳಿ ಈಗ ಓಡಾಡ್ತಾ ಇದ್ದೀರಲ್ಲ ಅಧಿಕಾರಿಗಳು. ನಿಮ್ಮ ಯೋಗ್ಯತೆಗೆ ನಿಮ್ಮನ್ನ ಹಿಡ್ಕೊಂಡಿದ್ದಾರೆ ಯಾರು ಕೆಲಸ ಮಾಡಬೇಡಿ ಅಂತೇಳಿ ರೈತರದು. ಇದು ಯಾಕೆ ನಾನು ಹೇಳ್ತಾ ಇದ್ದೇನೆ ಅಂದ್ರೆ, ಇಲ್ಲಿ ನೋಡಿ, ಇಲ್ಲಿ ಏನ್ ಪಾಪ ಹಿರಿಯ ಅಧಿಕಾರಿಗಳು ಸಹ ನಿಂತ್ಬಿಟ್ಟವ್ರೆ ಫೋಟೋ ಹಿಡ್ಕೊಂಡು ಹಳ್ಳಿ ಮೇಲೆ. ಕೈ ಜೋಡಿಸಿ ಮನವಿ ಮಾಡ್ತೇನೆ, ಕೇಳಿ ಅವರಿಗೆ. ಇವೆಲ್ಲ ವಿಧವಾ ವೇತನ ಅವೆಲ್ಲ ಆಮೇಲೆ ಕೊಡ್ಲಿ. ಇಲ್ಲಿ ಹಾಲು ಉತ್ಪಾದಕರು ಹೆಚ್ಚಿನ ಸಂಖ್ಯೆಯಲ್ಲೇ ಕೂತಿದ್ದೀರಿ. ಈಗ ಚನ್ನಪಟ್ಟಣ ತಾಲೂಕಿಗೆ 28 ಕೋಟಿ ನೀವು ಕೊಟ್ಟಿರೋ ಹಾಲಿಗೆ ಎಷ್ಟು? 28 ಕೋಟಿ ಎಷ್ಟು ಬರಬೇಕು ಚನ್ನಪಟ್ಟಣ ತಾಲೂಕಿನ ಹಾಲು ಉತ್ಪಾದಕರಿಗೆ ಪ್ರೋತ್ಸಾಹನ? ದೇಶದಲ್ಲಿ 800 ಕೋಟಿ ಇರಬೇಕು ಅದು ರಾಜ್ಯದಲ್ಲಿ. ಆ ದೇಶದಲ್ಲಿ 618 ಕೂಡ, ಸಾರಿ, ರಾಜ್ಯದಲ್ಲಿ ಚನ್ನಪಟ್ಟಣಕ್ಕೆ ಎಷ್ಟು ದುಡ್ಡು ಬರಬೇಕು ನಿಮಗೆ ಹಾಲು ಉತ್ಪಾದನೆ ಮಾಡೋ 5 ಪ್ರೋತ್ಸಾಹನ? 5 ರೂಪಾಯಿ. ಆಮೇಲೆ ಇವೆಲ್ಲ ಕೊಡಿಸುವಪ್ಪ ನಮಗೆ, ಇವೆಲ್ಲ ಪಿಂಚಣಿ ಎಲ್ಲ ಆಮೇಲೆ ನೋಡ್ಕೊಳ್ಳೋದ. ನಮ್ಮ ದುಡ್ಡು ಕೊಡ್ಸಪ್ಪ ಮೊದ್ಲು ಅಂತ ಕೇಳಿ ನನ್ನ ತಾಯಂದ್ರು ಕೈ ಮುಗಿತೀನಿ. ನಮ್ಮ ದುಡ್ಡು ಕೊಡ್ಸಪ್ಪ ಇದು ಕೇಳಿ ನೀವು. 61 ಕೋಟಿ ಚನ್ನಪಟ್ಟಣದ ಹಾಲು ಉತ್ಪಾದನೆ ಮಾಡಿ ನನ್ನ ತಾಯಂದ್ರು ನಿಮ್ಮಣ್ಣ ನಿಮ್ಮ ದುಡಿಮೆ ಆ ದುಡ್ಡು ತಗೊಂಡು ಅಲ್ಲ ಆಟ ಆಡ್ತಾವ್ರೆ. ಮೊದಲು ಈ ದುಡ್ಡು ಕೊಟ್ಬಿಡಪ್ಪ 61 ಕೋಟಿನ, ಆಮೇಲೆ ಇವೆಲ್ಲ ಕಾರ್ಯಕ್ರಮ ಕೊಡವೆ ವಿಧವಾ ವೇತನ ಪಿಂಚಣಿ ಅಂತ ಹೇಳಿ ದಯವಿಟ್ಟು ನಮ್ಮ ಹಳ್ಳಿ ತಾಯಂದ್ರೆ ಹೇಳಬೇಕು ಅಂತ ಹೇಳಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.